ವಯಸ್ಸಾಗುತ್ತಿದ್ದಂತೆ ಹಲವರು ಇನ್ನು ನನ್ನಿಂದ ಆಗುವುದಿಲ್ಲ ಎಂದು ಸುಮ್ಮನಾಗಿ ಬಿಡುತ್ತಾರೆ. ಆದರೆ ವಯಸ್ಸಿಗೂ ಯಶಸ್ಸಿಗೂ ಯಾವುದೇ ಸಂಬಂಧವಿಲ್ಲ. ಸಾಧನೆ ಮಾಡಲು, ಯಶಸ್ಸು ಗಳಿಸಲು ವಯಸ್ಸಿನ ಅಂತರವಿಲ್ಲ. ಪ್ರತಿಯೊಬ್ಬರೂ ಜೀವನದಲ್ಲಿ ಯಶಸ್ಸು ಬಯಸುತ್ತಾರೆ. ತಾನು ಎಲ್ಲ ವಿಚಾರದಲ್ಲೂ ಯಶಸ್ಸು ಗಳಿಸಬೇಕು ಎಂದು ಆಸೆ ಪಡುತ್ತಾರೆ. ಯಶಸ್ಸಿಗೆ ರೂಪವಿಲ್ಲ, ಯಾವುದೇ ಸ್ಥಳ ಇಲ್ಲ. ವಿದ್ಯಾರ್ಥಿಯ ಮಟ್ಟಿಗೆ ಒಳ್ಳೆಯ ಅಂಕ ಗಳಿಸುವುದೇ ಅವನ ಯಶಸ್ಸು. ತಾಯಿಯ ವಿಷಯಕ್ಕೆ ಬಂದರೆ ಮಕ್ಕಳನ್ನು ಸರಿಯಾಗಿ ಬೆಳೆಸುವುದರಲ್ಲಿ ಅವಳ ಯಶಸ್ಸು. ಅದೇ ಉದ್ಯಮಿಗೆ ಅವನ ಕಂಪನಿಯನ್ನು ಬೆಳೆಸುವುದೇ ಯಶಸ್ಸು. ಸಾಧನೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತವೆ. ದಿನದ ಕೊನೆಯಲ್ಲಿ ಯಶಸ್ಸು ಏನನ್ನಾದರೂ ಸಾಧಿಸುವುದು. ಜಗತ್ತಿನಲ್ಲಿ ಅನೇಕ ಯಶಸ್ವಿ ಜನರಿದ್ದಾರೆ. ಅವರ ಕೆಲವು ಗುಣಗಳನ್ನು ತಿಳಿದುಕೊಳ್ಳುವ ಮೂಲಕ ನಾವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಅನೇಕರು ವಯಸ್ಸನ್ನು ಯಶಸ್ಸಿನ ತಡೆಗೋಡೆ ಎಂದೇ ಪರಿಗಣಿಸುತ್ತಾರೆ. ವಯಸ್ಸಾದರೆ ಏನು ಸಾಧನೆ ಮಾಡಲಾಗುವುದಿಲ್ಲ ಎಂದು ಕೆಲವರು ಭಾವಿಸಿರುತ್ತಾರೆ. ಆದರೆ ವಯಸ್ಸಿಗೂ ಯಶಸ್ಸಿಗೂ ಸಂಬಂಧವಿಲ್ಲ. 50ರ ಹರೆಯದಲ್ಲೂ ಯಶಸ್ವಿಯಾದವರು ಅನೇಕರಿದ್ದಾರೆ. ಹಾಗೆ ಯೋಚಿಸುವ ಅನೇಕ ಯಶಸ್ವಿ ಜನರಿದ್ದಾರೆ. ನಕಾರಾತ್ಮಕ ಚಿಂತನೆ ನಿಮ್ಮ ಯಶಸ್ವಿನ ಹಾದಿಯನ್ನು ತಡೆಯುವ ಮತ್ತೊಂದು ಅಡಚಣೆ ಎಂದರೆ ನಕಾರಾತ್ಮಕ ಚಿಂತನೆ. ಸಕಾರಾತ್ಮಕ ಆಲೋಚನೆಗಳು ನಿಮ್ಮನ್ನು ಯಶಸ್ಸಿನ ಹತ್ತಿರಕ್ಕೆ ತರುತ್ತವೆ. ಆದರೆ ನಕಾರಾತ್ಮಕ ಆಲೋಚನೆಗಳು ನಿಮ್ಮನ್ನು ಮತ್ತಷ್ಟು ದೂರ ತಳ್ಳುತ್ತವೆ. ವಿಶ್ವದ ಯಶಸ್ವಿ ವ್ಯಕ್ತಿಗಳು ಬಹಳ ಕಡಿಮೆ ನಕಾರಾತ್ಮಕ ಚಿಂತನೆಯನ್ನು ಹೊಂದಿರುತ್ತಾರೆ. ನಾವು ಖಂಡಿತವಾಗಿಯೂ ಅವರಿಂದ ಕಲಿಯಬೇಕು. ಕಾಲಹರಣ ಮಾಡಬೇಡಿ. ಒಂದು ಕೆಲಸವನ್ನು ಇಂದು ಮಾಡಬೇಕಾದರೆ ಆ ಸಮಯಕ್ಕೆ ಸರಿಯಾಗಿ ಮಾಡಬೇಕು. ನಾಳೆ ಮಾಡೋಣ, ಸಂಜೆ ಮಾಡೋಣ, ನಾಳೆ ಮಾಡೋಣ ಎಂದು ಕಾಲಹರಣ ಮಾಡುವ ಅಭ್ಯಾಸ ನಿಮ್ಮಲ್ಲಿದ್ದರೆ ನೀವು ಯಶಸ್ವಿಯಾಗುವುದು ತುಂಬ ಕಷ್ಟ. ಆಲಸ್ಯ ನಿಮ್ಮ ಜೀವನವನ್ನು ಹಾಳು ಮಾಡುವ ಅಭ್ಯಾಸಗಳಲ್ಲಿ ಒಂದಾಗಿದೆ. ಆದ್ದರಿಂದ ನೀವು ಜೀವನವು ಬದಲಾಗಬೇಕೆಂದು ನೀವು ಬಯಸಿದರೆ ಮುಂದೂಡುವುದನ್ನು ನಿಲ್ಲಿಸಿ. ಭಯದಿಂದ ಹೊರಬನ್ನಿ. ಯಾವುದೇ ಕಾರ್ಯದಲ್ಲಿ ವೈಫಲ್ಯದ ಭಯದಿಂದ ಮುಂದುವರಿಯುವುದು ಅಪಾಯಕಾರಿ. ನೀವು ವಿಫಲರಾಗಲಿ ಅಥವಾ ಯಶಸ್ವಿಯಾಗಲಿ ಮೊದಲು ಪ್ರಯತ್ನಿಸುವುದು ಬಹುಮುಖ್ಯ. ಭಯವು ನಿಮ್ಮನ್ನು ಪ್ರಯತ್ನಿಸದಂತೆ ತಡೆಯುವ ಮೊದಲನೆಯ ವಿಷಯವಾಗಿದೆ. ವೈಫಲ್ಯದ ಭಯವೇ ನಿಮ್ಮನ್ನು ಒಂದು ಹೆಜ್ಜೆ ಹಿಂದಕ್ಕೆ ಇಡುವಂತೆ ಮಾಡುತ್ತದೆ. ಆದ್ದರಿಂದ ನೀವು ನಿಮ್ಮ ಆರಾಮ ವಲಯದಿಂದ ಹೊರಬನ್ನಿ ಮತ್ತು ಅದನ್ನು ಪ್ರಯತ್ನಿಸಿ. ಖಂಡಿತವಾಗಿಯೂ ಯಶಸ್ಸಿನ ಅವಕಾಶವಿದೆ. ನಂಬಿಕೆ ಮುಖ್ಯ. ಏನನ್ನಾದರೂ ಸಾಧಿಸಲು ನೀವು ಮೊದಲು ನಿಮ್ಮನ್ನು ನಂಬಬೇಕು. ಆತ್ಮಸ್ಥೈರ್ಯ ತುಂಬಿರಬೇಕು. ನನ್ನಿಂದ ಸಾಧ್ಯವಿಲ್ಲ ಎಂಬ ವಾಕ್ಯಗಳನ್ನು ಹೇಳಬೇಡಿ. ಪ್ರಪಂಚದ ಎಲ್ಲ ಯಶಸ್ವಿ ವ್ಯಕ್ತಿಗಳು ಒಂದು ಕಾಲದಲ್ಲಿ ಸಾಮಾನ್ಯ ಜನರ ಅವರ ಕಷ್ಟದಿಂದಾಗಿ ಅವರು ಅತ್ಯಂತ ಯಶಸ್ವಿ ವ್ಯಕ್ತಿಗಳಾದರು. ನೀವು ಗುರಿಯನ್ನು ಸಹ ಹೊಂದಬೇಕು ಮತ್ತು ಅದರತ್ತ ಹೆಜ್ಜೆ ಹಾಕಬೇಕು. ಮಧ್ಯದಲ್ಲಿ ಎಷ್ಟೇ ಕಷ್ಟ ಅಡೆತಡೆಗಳು ಎದುರಾದರೂ ಮುಂದೆ ಸಾಗ